ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರ ಅಂತ ನಾನು ಭಾವಿಸ್ತೇನೆ. ಮತ್ತೊಂದು ಹೊಸ ಈ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಪಲಾವ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ ಅಲ್ವಾ? ಕಮಾನ್. ನೋಡಿ ಸ್ನೇಹಿತರೆ, ಪಲಾವ್ ಮಾಡೋಕ್ಕೆ ಬೇಕಾಗಿರುವಂಥ ರೆಸಿಪಿಗಳು: ಹಸಿ ಬಟಾಣಿ, ಹಸಿಮೆಣಸಿಕಾಯಿ, ಆಲೂಗಡ್ಡೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಬೀನ್ಸು, ಕ್ಯಾರೆಟು, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ. ಮತ್ತು 2 ಗ್ಲಾಸ್ ರೈಸು ನಾನು ತೊಳೆದು ನೆನೆ ಇಟ್ಟಿನಿ ಸ್ನೇಹಿತರೆ, ನೋಡ್ಬೋದು ನೀವು. ಇಷ್ಟು ಬೇಕು ಸ್ನೇಹಿತರೆ. ಇದಕ್ಕೆ ಈಗ ನಾವು ಏನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ನಾವು ಸ್ಟವನ್ನು ಹಚ್ಚಿ ಕುಕ್ಕರ್ನ ಬಿಸಿ ಆಗಬೇಕು, ಇಡಬೇಕು ಸ್ನೇಹಿತರೆ. ನೋಡಿ, ಈಗ ಬಿಸಿ ಆದ ಕೂಡಲೇ ಇವಾಗ ನಾನು 4 ಸ್ಪೂನ್ ಆಯಿಲನ್ನು ಹಾಕೋತೀನಿ ಸ್ನೇಹಿತರೆ. 2 ಸ್ಪೂನು ಅಥವಾ 4 ಸ್ಪೂನ್, ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತೀರೋ ಅಷ್ಟು ಆಯಿಲನ್ನು ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾನೊಂದು 3 ಜನಕ್ಕೆ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು 4 ಸ್ಪೂನ್ ಆಯಿಲನ್ನು ಹಾಕೋತೀನಿ. ನೀವು ಬೇಕಂದರೆ ನೋಡ್ಬೋದು ಸ್ನೇಹಿತರೆ. ನೋಡಿ, 4 ಸ್ಪೂನ್ ಹಾಕಿದ್ದೀನಿ ಇವಾಗ ನಾನು. ಈಗ ಸ್ವಲ್ಪ ಆಯಿಲ್ ಬಿಸಿ ಆಗ್ತಿದ್ದಕ್ಕೆ ಮೊದಲಿಗೆ ನಾವು ಜೀರಿಗೆ ಸಾಸಿವೆನ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈಗ ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಹಾಕೋತಿದ್ದೀನಿ, ನೋಡ್ಬೋದು. ಮತ್ತು ಚಕ್ಕೆ ಲವಂಗು, ನಂತರ ನಾನು ಹಸಿಮೆಣಸಿಕಾಯಿ ಕೂಡ ಹಾಕೋತಿದ್ದೀನಿ ಸ್ನೇಹಿತರೆ, ನೀವು ನೋಡ್ಬೋದು ಸರಿಯಾಗಿ. ಮತ್ತು ಹಸಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಸಹ ಹಾಕೋತಾ ಇದ್ದೀನಿ. ಮತ್ತು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಕರಿಬೇವು, ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಈರುಳ್ಳಿದು, ಹಾಗಾಗಿ ಸ್ವಲ್ಪ ಫ್ರೈಯನ್ನು ಮಾಡ್ಕೋಬೇಕು. ಈಗ ನಾನು ಟೊಮೊಟೊ ಸಹ ಹಾಕೋತೀನಿ ಸ್ನೇಹಿತರೆ. ಈಗ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಇಷ್ಟು ಫ್ರೈ ಆದಮೇಲೆ ನಾನು 2 ಗ್ಲಾಸ್ ರೈಸನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಇವಾಗ ನಾನು 4 ಗ್ಲಾಸ್ ನೀರನ್ನು ಹಾಕ್ತೀನಿ, ನೋಡ್ಬೋದು. ನೀವು ಬೇಕಾದ್ರೆ ಕೌಂಟ್ ಮಾಡಿ ಸ್ನೇಹಿತರೆ. 1 2 3 4 ನೋಡಿ, 4 ಗ್ಲಾಸ್ ನೀರನ್ನು ಹಾಕಿನಿ. ಮತ್ತು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕೋತಿದ್ದೀನಿ ಸ್ನೇಹಿತರೆ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ. ನಾನು ಜಾಸ್ತಿ ಮಸಾಲ ಯೂಸ್ ಮಾಡಲ್ಲ ಸ್ನೇಹಿತರೆ, ಸಿಂಪಲ್ಲಾಗಿ ಬರೀ ಇಷ್ಟೇ: ಉಪ್ಪು, ಅರಿಶಿಣ, ಹಸಿಮೆಣಸಿಗೆ. ಈಗ ನಾನು ಕೊನೆಯದಾಗಿ ಕೊತ್ತಂಬರಿನ ಹಾಕೋತಿದ್ದೀನಿ ಸ್ನೇಹಿತರೆ, ನೋಡ್ಬೋದು. ಈಗ ಒಂದು ಸ್ವಲ್ಪ ಕುದಿ ಬರಬೇಕು. ಒಂದು ಕುದಿ ಬಂದಾಗ ನಾವು ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಕುದಿ ಬಂದಿದೆ ಇವಾಗ, ನೀವೇ ನೋಡ್ಬೋದು. ಇವಾಗ ನಾನು ನೆನೆ ಇಟ್ಟಿರುವಂಥ ಅಕ್ಕಿನ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಅಕ್ಕಿನೂ ಹಾಕೋತೀನಿ.
ನಾನು ಈ ಸ್ಪೂನ್ ಯಾಕಪ್ಪ ಬಳಸ್ತೀನಿ ಅಂದರೆ ಇದೇ ಕಾರಣಕ್ಕೆ, ಅಕ್ಕಿ ತೆಗೆಯೋಕ್ಕೆ ತುಂಬ ಈಸಿ ಆಗುತ್ತೆ, ಇಲ್ಲಾಂದರೆ ನೀರೆಲ್ಲ ಬಂದುಬಿಡ್ತಾ ಅಕ್ಕಿ ಜೊತೆ. ಹಾಗಾಗಿ ಈ ಸ್ಪೂನ್ ಬಳಸ್ತೀನಿ ಸ್ನೇಹಿತರೆ. ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡೋಣ. ನಿಮಗೆ ನಾನು ಈ ರೈಸ್ ಆದಮೇಲೆ ನಾನು ತೋರಿಸ್ತೀನಿ ಸ್ನೇಹಿತರೆ ಯಾವ ಥರ ಸಿಂಪಲ್ಲಾಗಿ ಸೂಪರಾಗಿರುತ್ತೆ. ಈಗ ನೋಡಿ ಫೈನಲಾಗಿ ರೈಸ್ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಲಿ ಕುಕ್ಕರ್ ಸ್ನೇಹಿತರೆ. ನೋಡಿ ಇವಾಗ ನೀವು ನೋಡ್ಬೋದು ಸ್ನೇಹಿತರೆ, ಪಲಾವು ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ, ಘಮ ಘಮ ಅಂತದ್ದೆ ನೋಡ್ಬೋದು. ಇಷ್ಟೇ ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.